ಬಿಸಿ ಊಟದಾಗ ಏನು ಕೊಳ್ತಿದ್ ಬಾಳೆಹಣ್ಣು ಇರ್ಬೋದು, ಕೊಳ್ತಿದ್ ಸೌತಿಕಾಯಿ ಇರ್ಬೋದು, ಕ್ಯಾಬೇಜ್ ಇರ್ಬೋದು, ಅನೇಕ ಸುಮಾರು ಅವರ ಸಾಕ್ಷಿ ಸಮೇತ ಎಲ್ಲ ಫೋಟೋ ಮುಖಾಂತರ ವಿಡಿಯೋ ಮುಖಾಂತರ ಎಲ್ಲ ಕೊಟ್ಟಿದ್ವಿ. ಈಗ DTPS ಸಾಹೇಬ್ರು ಏನ್ ಹೇಳಿದ್ರೆ ಸುಮಾರು 4.5 ಗಂಟೆ ಒಳಗಾಗಿನ ಅವ್ರನ್ನ ಕದಮ್ ಅವ್ರನ್ನ ನಾಮದೇವ್ ಕಮದಮ್ಮನ ಅಮಾನತಲ್ಲಿ ಇಡ್ತೀವಿ ಅಂತ ಹೇಳಿ ಅದಕ್ಕೆ ನಾವೀಗ ಇಲ್ಲಿ ಧರಣಿ ಸತ್ಯಾಗ್ರಹ ಮಾಡಕ್ ಬಂದಿದ್ದು. DDPI ಮನವಿ ಮುಖಾಂತರ 4 ಒಳಗಾಗಿ ನಾವು ಅಮಾನತಲ್ಲಿ ಇಡ್ತೀವಿ ಅಂತ ಹೇಳಿ ನಮ್ಗೆ ಭರವಸೆ ಕೊಟ್ಟಾರ. ಅದಕ್ಕೆ ನಾವು ಇದನ್ನ ಹೋರಾಟ ಇಲ್ಲಿಗೆ ಕೈಬಿಟ್ಟು ಇನ್ನು ಮುಂದಿನ ದಿನಮಾನಗಳಲ್ಲಿ ಏನಂತ ಕಮಿಷನರ್ ಮುಖ್ಯೋಪಾಧ್ಯಾಯರು ಬರ್ತಾರೆ ತಿಮ್ಮೋಗಳು ಸರ್, ಅವ್ರನ್ನ ತಿಮ್ಮೋಗಳು ಸರ್ 8 ದಿವಸ ನಂತರ ನಾವು ಅವ್ರಿಗೆ ವರದಿ ಕಳಿಸ್ತೀನಂದಾರ. ಅಲ್ಲಿ ಧಾರವಾಡ ಕಮಿಷನರ್ ಸಾಹೇಬ್ ಭೇಟಿಯಾಗಿ ಆ ತಿಮ್ಮೋಗಳು ಮುಖ್ಯೋಪಾಧ್ಯಾಯರನ್ನ ಅವ್ರನ್ನೂ ಸಸ್ಪೆಂಡ್ ಮಾಡುವಂತ ಕೆಲಸ ನಾವು ಕರ್ನಾಟಕ ರಕ್ಷಣಾ ತಾಲೂಕಿಂದ ಮಾಡ್ತೀವಿ ಅಂತ ವಿನಂತಿ ಮಾಡ್ತೀವಿ. ನೀವು ತಪ್ಪ ಮಾಡಿದ್ರೆ ನೀವು ಹೇಳ್ಬಿಡಲ್ಲ, ಅವ್ರು ಏನು ಅಂತ ಹೋಗ್ಲಲ್ಲ. ಇಲ್ಲ ಬಗೆಹರಿಸ್ರಿ ಹೆಂಗೆ ಬಗೆಹರಿಸ್ರಿ ಏನ್ ಬಗೆಹರಿಸ್ರಿ? 6 ವರ್ಷ ಆತ್ರಿ, 6 ವರ್ಷ ನಮ್ಮ ಸಾಲಿದೊಂದು ಹೆಸರಿತ್ರಿ ಸರ್. ಸುತ್ತಮುತ್ತ ಎಲ್ಲ ಹಳ್ಳ್ಯಾಗ ನಮ್ಮದು ಒಂದೈತ್ರಿ. ಇಲ್ಲಿ ಹೆಣ್ಮಕ್ಳಿಗೆ ಹೋಗಾಕಿಲ್ಲ ಅಂತ ಪಾಪ ಶಾಸಕರು ಎಷ್ಟು ತ್ರಾಸ ಕೊಟ್ಟ ಮಾಡಿಸ್ಬಿಟ್ಟಾರಲ್ರಿ. ಮಾಡಿಸ್ರಿ ಇಂಥವ್ರು ಬಂದು ಈ ಹೆಸರು ಕೆಲ್ಸುವಂತಾರ. ಶಿಕ್ಷಕರ ಮೇಲೆ ನನ್ನ ಕ್ರಮ ಇಲ್ಲ ಯಾಕಂದ್ರೆ ನಾವು ಅಲ್ಲಿ ಕಲ್ತ ಸ್ಟೂಡೆಂಟ್, ಯಾಕಂದ್ರೆ ನಮಗೂ ಇದೆಲ್ಲ ನೋಡಿ ನಮ್ಗೆ ಒಂದು ಕೆಟ್ಟ ಒಂದು ಬೇಜಾರಾತ್ರಿ. ಕೇಳಕ್ಕೆ ಬಂದು ಸುಳ್ಳು ಮಕ್ಕಳು ನೀ ಏನು ಮಾತಾಡ್ತೀವಿ ನನಗೆ ನಾಲ್ಕು ಸ್ವಾಭಾವಿಕ ರೀ. ಆಯ್ತು ಅಧ್ಯಕ್ಷರಿಗೆ ಏನು ಗೊತ್ತಿಲ್ಲ, 100% ಇದನ್ನು ಕೊಟ್ಟಿರೋ ಮನವಿ ಪುರಸ್ಕರಿಸಿ ಸರ್ ನಂದೇನು ವಿಚಾರ ಆತ್ಮೀಯ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಕಾರ್ಯಕರ್ತರೇ, ತಿಮ್ಮಗಳು ಕದಮ ಅವರು ಅಮಾನತಾದರೆ ಶಾಂತಿ, ತಿಮ್ಮಗಳು ಕದಮ ಅಮಾನತಾದರೆ ಶಾಂತಿ, ಏನೇ ಬರಲಿ ಅನ್ಯಾಯ ಅನ್ಯಾಯ, ಮಕ್ಕಳ ರಕ್ತ ಹೀರುತ್ತಿರುವ ಅಧಿಕಾರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಏನೇ ಬರಲಿ ಪಾಮುದಿಲ್ಲಿ ಪ್ರೌಢಶಾಲೆಯ ಅಧಿಕಾರಿಗಳಿಗೆ, ಊಟದಲ್ಲಿ ಗೋಲ್ಮಾಲ್ ಮಾಡುತ್ತಿರುವ ಪಾಮುದಿಲ್ಲಿ ಅಧಿಕಾರಿಗಳಿಗೆ ಏನೇ ಬರಲಿ ಅನ್ಯಾಯ 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 ಅನ್ಯಾಯ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಏನೇ ಬರಲಿ ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಅನ್ಯಾಯ ತಿಮ್ಮಗಳು ಹಾಗೂ ಕದಬಾರು ಅಮಾನತಲ್ಲಿ ಇಟ್ಟರೆ ಶಾಂತಿ, ಬಿಸಿ ಊಟದಲ್ಲಿ ಗೋಲ್ಮಾಲ್ ಆಗುತ್ತಿರುವ ಅಧಿಕಾರಿಗಳಿಗೆ, ಮಕ್ಕಳ ರಕ್ತವನ್ನು ಕೂಡುತ್ತಿರುವ ಅಧಿಕಾರಿಗಳಿಗೆ